ಹಾಯ್ ಫ್ರೆಂಡ್ಸ್, ಇದು ಮಸ್ತ್ ಮಗ ಚಾನಲ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಹೊಸ ವರ್ಷಾಚರಣೆ ಸಂಭ್ರಮದ ಟೈಮ್ನಲ್ಲೇ ಸ್ವಿಟ್ಜರ್ಲೆಂಡ್ನಲ್ಲಿ ಬೆಚ್ಚಿ ಬೀಳಿಸೋ ಸ್ಫೋಟ ಆಗಿದೆ. ಅಲ್ಲಿನ ಕ್ರಾನ್ಸ್ ಮೊಂಟಾನಾದ ಬಾರ್ ಒಂದರಲ್ಲಿ ಸ್ಫೋಟ ಆಗಿದ್ದು, ಇದರಲ್ಲಿ ಹಲವರು ಪ್ರಾಣ ಕಳ್ಕೊಂಡಿದ್ದಾರೆ. ಅನೇಕರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ನಿಖರವಾಗಿ ಎಷ್ಟು ಜನ ಪ್ರಾಣ ಕಳ್ಕೊಂಡಿದ್ದಾರೆ ಅನ್ನೋ ಮಾಹಿತಿಯನ್ನ ಅಧಿಕಾರಿಗಳು ಬಿಡುಗಡೆ ಮಾಡಿಲ್ಲ. ಜನವರಿ 1ರ ಮಧ್ಯರಾತ್ರಿ ಎಲ್ಲರೂ ಸಂಭ್ರಮಾಚರಣೆ ಮಾಡುತ್ತಿದ್ದಾಗ ಈ ಸ್ಫೋಟ ಉಂಟಾಗಿದೆ. ಸುಮಾರು 100ಕ್ಕೂ ಅಧಿಕ ಜನ ಅಲ್ಲಿ ಸೇರಿದ್ರು ಅಂತ ಪೊಲೀಸರು ಹೇಳಿದ್ದಾರೆ. ಸದ್ಯ ಈ ಸ್ಫೋಟ ಯಾಕಾಯಿತು, ಹೇಗಾಯಿತು, ಇದು ಉಗ್ರ ದಾಳಿನ ಅನ್ನೋದು ಇನ್ನೂ ಕೂಡ ಕನ್ಫರ್ಮ್ ಆಗಿಲ್ಲ. ಈ ಘಟನೆಯ ಮೂಲ ಏನು ಅನ್ನೋದು ಇನ್ನೂ ಕೂಡ ಸ್ಪಷ್ಟವಾಗಿಲ್ಲ. ಎಲ್ಲ ಆಯಾಮಗಳಲ್ಲಿ ತನಿಖೆ ಶುರುವಾಗಿದೆ ಅಂತ ಪೊಲೀಸರು ಹೇಳಿದ್ದಾರೆ. ಈ ಸ್ಫೋಟದ ವಿಡಿಯೋ ಕೂಡ ಹರಿದಾಡ್ತಾ ಇದ್ದು, ಭಾರಿ ಪ್ರಮಾಣದಲ್ಲಿ ಬೆಂಕಿ ಹೊಗೆ ಆವರಿಸಿರೋದು ಕಂಡುಬಂದಿದೆ. ಘಟನಾ ಸ್ಥಳಕ್ಕೆ ಪೊಲೀಸರು, ಅಗ್ನಿಶಾಮಕ ದಳ, ಅನೇಕ ಹೆಲಿಕಾಪ್ಟರ್ಸ್ ನಿಯೋಜನೆಗೊಂಡಿವೆ. ಇನ್ನು ರಷ್ಯಾ ವಿಚಾರವಾಗಿ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರ ಹೇಳಿಕೆಗೆ ಯುಕ್ರೇನ್ ಅಧ್ಯಕ್ಷ ಜೆಲೆನ್ಸ್ಕಿ ಅಸಮಾಧಾನ ಹೊರಹಾಕಿದ್ದಾರೆ. ಇತ್ತೀಚೆಗೆ ರಷ್ಯಾ ಅಧ್ಯಕ್ಷ ಪುಟಿನ್ರ ನಿವಾಸದ ಮೇಲೆ ಯುಕ್ರೇನ್ ಡ್ರೋನ್ಗಳನ್ನು ಹಾರಿಸಿದೆ ಅಂತ ರಷ್ಯಾ ಆರೋಪ ಮಾಡಿತ್ತು. ಇದಾದ್ಮೇಲೆ ಮೋದಿ ರಿಯಾಕ್ಟ್ ಮಾಡಿ, ತೀವ್ರ ಕಳವಳ ಆಗಿದೆ, ಪುಟಿನ್ ಮೇಲೆ ದಾಳಿ ಆಗಿರೋದು ಅಂತ ಪೋಸ್ಟ್ ಹಾಕಿದ್ರು. ಇದಕ್ಕೆ ಜೆಲೆನ್ಸ್ಕಿ ಉರಿದು ಬಿದ್ದಿದ್ದಾರೆ. ಭಾರತ ಡಬಲ್ ಗೇಮ್ ಮಾಡ್ತಾ ಇದೆ ಅಂತ ಹೇಳಿದ್ದಾರೆ. UAE ಕೂಡ ಸೇಮ್ ಇದೇ ತರ ಡಬಲ್ ಗೇಮ್ ಮಾಡ್ತಾ ಇದೆ. ರಷ್ಯಾ ಸೇನೆ ಮಕ್ಕಳ ಹತ್ಯೆ ಮಾಡಿದ್ರು ಕೂಡ ಸುಮ್ಮನಿರ್ತಾರೆ. UAE, ಭಾರತ ಏನು ಮಾತಾಡಲ್ಲ, ಮೌನವಾಗಿದ್ದಾರೆ. ಈಗ ಪುಟಿನ್ ನಿವಾಸದ ಮೇಲೆ ದಾಳಿ ಮಾಡಿದೆ ಅಂತ ಭಾರತ, UAE ಸೇರಿ ಕೆಲ ದೇಶಗಳು ಅದಕ್ಕೆ ಖಂಡನೆ ವ್ಯಕ್ತಪಡಿಸ್ತಿವೆ. ರಷ್ಯಾ ದಾಳಿ ಬಗ್ಗೆ ನೀವು ಯಾಕೆ ಬಾಯನೆ ಬಿಡಲ್ಲ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಯುಕ್ರೇನ್ ವಿದೇಶಾಂಗ ಸಚಿವ ಆಂಡ್ರೂ ಸಬಿಹಾ ಕೂಡ ಇದೇ ರೀತಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಭಾರತ, ಪಾಕಿಸ್ತಾನ್ ಮತ್ತು UAE ನೀಡಿರೋ ಹೇಳಿಕೆಯಿಂದ ನಮಗೆ ನಿರಾಸೆಯಾಗಿದೆ ಅಂತ ಹೇಳಿದ್ದಾರೆ. ಅಂದಹಾಗೆ ಈ ವರ್ಷದಲ್ಲಿ ಜೆಲೆನ್ಸ್ಕಿ ಭಾರತಕ್ಕೆ ಬರ್ತಾರೆ ಅಂತ ವರದಿಯಾಗಿತ್ತು. ಪುಟಿನ್ ನಂತರ ಭಾರತ ಜೆಲೆನ್ಸ್ಕಿಯನ್ನ ಕೂಡ ಹೋಸ್ಟ್ ಮಾಡುತ್ತೆ ಅನ್ನೋ ಸುದ್ದಿ ಇತ್ತು. ಈಗ ಜೆಲೆನ್ಸ್ಕಿ ಬಾಯಿಂದ ಈ ರೀತಿ ಟೀಕೆ ಬಂದಿದೆ ಭಾರತದ ಬಗ್ಗೆ. ಈತ ಪುಟಿನ್ ನಿವಾಸದ ಮೇಲೆ ಡ್ರೋನ್ಗಳಿಂದ ದಾಳಿ ಮಾಡಿದ್ದಕ್ಕೆ ನಮ್ಮ ಹತ್ರ ಪ್ರೂಫ್ ಇದೆ ಅಂತ ರಷ್ಯಾ ವಿಡಿಯೋ ರಿಲೀಸ್ ಮಾಡಿದೆ. ಸ್ಫೋಟಕಗಳನ್ನು ತುಂಬಿದ ಡ್ರೋನ್ ಪುಟಿನ್ ನಿವಾಸದ ಮುಂದೆ ಬಿದ್ದು ಹೋಗ್ತಿರೋ ದೃಶ್ಯ ಆ ವಿಡಿಯೋದಲ್ಲಿದೆ. ಆದರೆ ಅಮೆರಿಕ ಇದನ್ನು ಅಲ್ಲೆಗಳೆದಿದೆ. ಯುಕ್ರೇನ್ ಪುಟಿನ್ ನಿವಾಸವನ್ನ ಟಾರ್ಗೆಟ್ ಮಾಡಿ ದಾಳಿ ಮಾಡಿದೆ ಅನ್ನೋ ಯಾವುದೇ ಎವಿಡೆನ್ಸ್ ಇಲ್ಲ ಅಂತ ಅಮೆರಿಕದ ನ್ಯಾಷನಲ್ ಸೆಕ್ಯೂರಿಟಿ ಅಧಿಕಾರಿಗಳು ಹೇಳಿದ್ದಾರೆ. ಏನೋ ರಷ್ಯಾ ಯುಕ್ರೇನ್ ಸಂಘರ್ಷ ಹೊಸ ವರ್ಷಕ್ಕೆ ಕಾಲಿಡ್ತಿದ್ದ ಹಾಗೆ ಪುಟಿನ್ ಸೈನಿಕರನ್ನ ಉದ್ದೇಶಿಸಿ ಮಾತನಾಡಿದ್ದಾರೆ. ಯುಕ್ರೇನ್ನಲ್ಲಿ ಹೋರಾಡ್ತಿರೋ ಸೈನಿಕರನ್ನ ಹೀರೋಗಳು ಅಂತ ಕರೆದಿದ್ದಾರೆ. ಅಲ್ಲದೆ ಈ ಸಂಘರ್ಷ ಇನ್ನೊಂದು ವರ್ಷಕ್ಕೆ ಕಾಲಿಟ್ಟರೂ ಕೂಡ ರಷ್ಯಾ ಯುಕ್ರೇನ್ನಲ್ಲಿ ಮೇಲುಗೈ ಸಾಧಿಸುತ್ತೆ. ನಾವು ನಿಮ್ಮ ಮೇಲೆ ಮತ್ತು ನಮ್ಮ ವಿಕ್ಟರಿ ಮೇಲೆ ನಂಬಿಕೆ ಇಟ್ಟಿದ್ದೀವಿ ಅಂತ ಹೇಳಿದ್ದಾರೆ. ಆಯ್ತಾ, ರಷ್ಯಾ ಯುಕ್ರೇನ್ ಶಾಂತಿ ಮಾತುಕತೆ ವಿಚಾರವಾಗಿ ಜೆಲೆನ್ಸ್ಕಿ ಮಾತನಾಡಿದ್ದಾರೆ. ಯುಕ್ರೇನ್ ಶಾಂತಿ ಒಪ್ಪಂದಕ್ಕೆ ಕೇವಲ 10% ದೂರದಲ್ಲಿದೆ. ನಾವು ಸಂಘರ್ಷವನ್ನು ಕೊನೆಗೊಳಿಸೋಕೆ ಬಯಸ್ತೀವಿ, ಆದರೆ ಅದಕ್ಕಾಗಿ ಬೆಲೆ ತೆರಲ್ಲ ಅಂತ ಹೇಳಿದ್ದಾರೆ. ಅಂದರೆ ರಷ್ಯಾ ಪೂರ್ವ ಡಾನ್ಬಾಸ್ ಮೇಲೆ ಸಂಪೂರ್ಣ ಕಂಟ್ರೋಲ್ ಬೇಕು ಅಂತ ಏನು ಕೇಳ್ತಾ ಇದೆ, ನಾವು ಬಿಡಲ್ಲ ಅಂತ ಜೆಲೆನ್ಸ್ಕಿ ಹೇಳಿದ್ದಾರೆ. ಇನ್ನು ಸ್ನೇಹಿತರೆ, ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸ್ ಅನ್ನ ನೀವು ಕೂಡ ನೋಡೋಕೆ ವಿಡಿಯೋ ಕೆಳಗಿರೋ ಜಾಯಿನ್ ಆಪ್ಷನ್ ಮೂಲಕ ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ಶಿಪ್ ಕುಟುಂಬವನ್ನ ಸೇರಬಹುದು. ಏನೋ ಕೆನ್ಯಾದಲ್ಲಿರೋ ರಷ್ಯಾದ ಎಂಬಸಿ ರಿಲೀಸ್ ಮಾಡಿರೋ AI ಜನರೇಟೆಡ್ ವಿಡಿಯೋ ಈಗ ಭಾರಿ ವೈರಲ್ ಆಗಿದೆ. ಅದರಲ್ಲಿ ರಷ್ಯಾ ಅಧ್ಯಕ್ಷ ಪುಟಿನ್ ಸ್ಯಾಂಟಾ ಕ್ಲಾಸ್ ಗೆಟಪ್ ನಲ್ಲಿ ಬಂದು ವಿಶ್ವ ನಾಯಕರಿಗೆ ಗಿಫ್ಟ್ ಕೊಡ್ತಾ ಹೋಗ್ತಾರೆ. ಅದರಲ್ಲಿ PM ನರೇಂದ್ರ ಮೋದಿ ಅವರಿಗೆ ಪುಟಿನ್ ಏನು ಗಿಫ್ಟ್ ಕೊಡ್ತಾರೆ ಗೊತ್ತಾ? ರಷ್ಯಾನೇ ರಿಲೀಸ್ ಮಾಡಿರೋ ವಿಡಿಯೋ ಇದು. ಅದರಲ್ಲಿ ಫೈಟರ್ ಜೆಟ್ ಅನ್ನ ಗಿಫ್ಟ್ ಮಾಡಿದ್ದಾರೆ. Su-57 ತರ ಇದೆ ಅದು. ಮೋದಿ ಹಿಡ್ಕೊಂಡು ಬಹಳ ಚೆನ್ನಾಗಿದೆಯಲ್ಲ ಅಂತ ನೋಡ್ತಾರೆ. ಅಂದರೆ ತಗೊಳ್ರಿ, ನಾವು ಕೊಡೋಕೆ ರೆಡಿ ಇದ್ದೀವಿ ಅನ್ನೋ ಥರದಲ್ಲಿ. ಆದರೆ ಯುಕ್ರೇನ್ ಅಧ್ಯಕ್ಷ ಜೆಲೆನ್ಸ್ಕಿಗೆ ಮಾತ್ರ ಕೈ ಕೋಳ ಅಥವಾ ಹ್ಯಾಂಡ್ ಕಫ್ಸ್ ಅನ್ನ ಗಿಫ್ಟ್ ಬಾಕ್ಸ್ ನಲ್ಲಿ ಕೊಡಲಾಗುತ್ತೆ. ಅಂದರೆ ಜೆಲೆನ್ಸ್ಕಿ, ನಿಮಗೆ ಕೋಳ ಬರ್ತಾ ಇದೆ, ನಿಮ್ಮನ್ನ ಕ್ರಿಮಿನಲ್ ನೀವು ಅಂತ ಹೇಳೋ ರೀತಿಯಲ್ಲಿ. ಇನ್ನು ಚೀನಾ ಅಧ್ಯಕ್ಷ ಜಿನ್ಪಿಂಗ್ಗೆ ಚೀನಾ ಮತ್ತು ರಷ್ಯಾದ ಕರೆನ್ಸಿಯ ಆಭರಣಗಳನ್ನು ಕೊಡಲಾಗಿದೆ. ಆಗ ಕ್ರಿಸ್ಮಸ್ ಟ್ರೀನಲ್ಲಿದ್ದ ಡಾಲರ್ ಕರೆನ್ಸಿ ಆಭರಣ ಕೆಳಗೆ ಬಿದ್ದು ಪೀಸ್ ಆಗುತ್ತೆ. ರಷ್ಯಾ ಮತ್ತು ಚೀನಾ ಕರೆನ್ಸಿಯನ್ನು ಅಲ್ಲಿ ಸಿಕ್ಸ್ತಾರೆ ಮೇಲೆ ಮರಕ್ಕೆ, ಕ್ರಿಸ್ಮಸ್ ಟ್ರೀಗೆ. ಅದೇ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ಏನು ಕೊಡ್ತಾರೆ ಸ್ಯಾಂಟಾ ಕ್ಲಾಸ್ ಪುಟಿನ್? ಅಲಾಸ್ಕಾದಲ್ಲಿ ಪುಟಿನ್ ಮತ್ತು ಟ್ರಂಪ್ ಭೇಟಿಯಾದ ಫ್ರೇಮ್ ಹಾಕಿರೋ ಫೋಟೋ ಕೊಡಲಾಗಿದೆ. ನ್ಯೂಟ್ರಲ್ ಆಗಿದೆ, ಕಾಲೆಳೆಯೋಕ್ಕೂ ಹೋಗಿಲ್ಲ ಅಥವಾ ತೀರಾ ಅಪ್ರಿಷಿಯೇಟ್ ಮಾಡಿ ಫ್ರೆಂಡ್ ಥರನೂ ತೋರ್ಸೋಕೆ ಹೋಗಿಲ್ಲ. ಒಂದು ನ್ಯೂಟ್ರಲ್ ಆಗಿರೋ ಒಂದು ಸ್ಯಾಂಟಾ ಕ್ಲಾಸ್ ಗಿಫ್ಟನ್ನು ಈ ಕಾಲ್ಪನಿಕ AI ವಿಡಿಯೋದಲ್ಲಿ ರಷ್ಯಾ ಕೊಟ್ಟಿದೆ ಟ್ರಂಪ್ಗೆ, ಪುಟಿನ್ ಕೈಯಿಂದ ಕೊಡಿಸಿದೆ. ಇತ್ತ ಯುಕ್ರೇನ್ ಜೊತೆ ಗಡಿ ಹಂಚಿಕೊಂಡಿರೋ ಪೋಲೆಂಡ್ ದೊಡ್ಡ ನಿರ್ಧಾರ ತಗೊಂಡಿದೆ. ರಷ್ಯಾ ಜೊತೆಗಿನ ಉದ್ವಿಗ್ನತೆ ಹೆಚ್ಚಾಗ್ತಿದ್ದ ಹಾಗೆ ಯುದ್ಧ ತಾಲೀಮು ನಡೆಸಿದೆ. ಹೊಸ ಕಟ್ಟಡಗಳಲ್ಲಿ ಬಂಕರ್ಗಳ ನಿರ್ಮಾಣವನ್ನ ಕಡ್ಡಾಯಗೊಳಿಸಿದೆ. ಇದಕ್ಕಾಗಿ ಸುಮಾರು $4.46 ಬಿಲಿಯನ್ ಹಣವನ್ನ ಮೀಸಲಿಟ್ಟಿದೆ. ಹಳೆಯ ಬಂಕರ್ಗಳ ಆಧುನೀಕರಣ ಮತ್ತು ಹೊಸ ಬಂಕರ್ಗಳ ನಿರ್ಮಾಣಕ್ಕೆ ಈ ಹಣ ಮೀಸಲಿಡಲಾಗಿದೆ. ರಿಯಲ್ ಎಸ್ಟೇಟ್ ಡೆವಲಪರ್ಗಳಿಗೆ ಕಡ್ಡಾಯವಾಗಿ ಹೊಸ ಕಟ್ಟಡಗಳಲ್ಲಿ ಬಂಕರ್ ನಿರ್ಮಿಸೋಕೆ ಸೂಚಿಸಲಾಗಿದೆ. ಹಲವು ವರ್ಷಗಳಿಂದ ಪೋಲೆಂಡ್ ತನ್ನ ರಕ್ಷಣಾ ಕ್ಷೇತ್ರ
ಕ್ಷೇತ್ರದಲ್ಲಿ ಭಾರಿ ಖರ್ಚು ಮಾಡ್ತಿದೆ. ತನ್ನ GDP 5% ಹಣವನ್ನ ಟ್ಯಾಂಕ್ಗಳು, ಜೆಟ್ಗಳು, ಮಿಸೈಲ್ಗಳ ಖರೀದಿಗಾಗಿ ಖರ್ಚು ಮಾಡ್ತಿದೆ. ಈಗ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಬಂಕರ್ಗಳ ನಿರ್ಮಾಣಕ್ಕೆ ಮುಂದಾಗಿದೆ. ಸ್ವಿಮ್ಮಿಂಗ್ ಪೂಲ್ಗಳ ಬದಲು ಬಂಕರ್ ನಿರ್ಮಾಣ ಮಾಡಿದ್ರೆ ಒಳ್ಳೆಯದು ಅಂತ ಅಲ್ಲಿನ ಸಚಿವ ಟೋಮಾಸ್ ಸಿಮೋನಿಯಾಕ್ ಹೇಳಿದ್ದಾರೆ. ಇನ್ನು ಬಾಂಗ್ಲಾ ಕಡೆಯಿಂದ ಸ್ಫೋಟಕ ಮಾಹಿತಿ. ಅಲ್ಲಿನ ಅತಿದೊಡ್ಡ ಇಸ್ಲಾಮಿಕ್ ಪಾರ್ಟಿ ಜಮಾತೆ ಇಸ್ಲಾಮಿಯ ನಾಯಕ ಶಫೀಕುರ್ ರೆಹಮಾನ್ ನನ್ನನ್ನು ಮೀಟ್ ಮಾಡೋಕೆ ಭಾರತೀಯ ಡಿಪ್ಲೊಮ್ಯಾಟ್ ಬಂದಿದ್ರು ಅಂತ ಹೇಳಿದ್ದಾರೆ. ಆದರೆ ಈ ಮೀಟಿಂಗ್ ಅನ್ನ ಸೀಕ್ರೆಟ್ ಆಗಿಡಿ ಅಂತಲೂ ಹೇಳಿದ್ರು ಅಂತ ಹೇಳಿದ್ದಾರೆ. ಬೇರೆ ದೇಶದವರೆಲ್ಲ ಓಪನ್ ಆಗಿ ಸಿಗ್ತಾರೆ, ಆದ್ರೆ ಭಾರತ ಮಾತ್ರ ಯಾಕೆ ಮುಚ್ಚಿಡ್ತಾ ಇದೆ? ಏನ್ ತಪ್ಪಿದೆ ನನಗಂತೂ ಗೊತ್ತಾಗ್ತಿಲ್ಲ. ನಾವೆಲ್ಲ ಮೊದಲು ಪಾರದರ್ಶಕತೆಯನ್ನ ಕಾಪಾಡ್ಕೋಬೇಕು, ಓಪನ್ ಆಗಿರ್ಬೇಕು, ಎಲ್ಲರೊಂದಿಗೆ ಸೇರ್ಬೇಕು. ಇದನ್ನ ಬಿಟ್ಟು ಸಂಬಂಧ ಅಭಿವೃದ್ಧಿ ಪಡಿಸ್ಕೊಳ್ಳೋಕೆ ಬೇರೆ ದಾರಿ ಇಲ್ಲ. 2025 ಆರಂಭದಲ್ಲಿ ಭಾರತೀಯ ರಾಜತಾಂತ್ರಿಕ ಅಧಿಕಾರ ನನ್ನ ಮೀಟ್ ಮಾಡಿದ್ರು ಅಂತ ಇಂಟರ್ವ್ಯೂನಲ್ಲಿ ಹೇಳಿದ್ದಾರೆ. ಸದ್ಯ ರೆಹಮಾನ್ ರ ಈ ಹೇಳಿಕೆಗೆ ಭಾರತದ ವಿದೇಶಾಂಗ ಸಚಿವಾಲಯ ಯಾವುದೇ ರೀತಿ ಕಾಮೆಂಟ್ ಮಾಡಿಲ್ಲ. ಆದ್ರೆ ಬಾಂಗ್ಲಾದ ಬೇರೆ ಬೇರೆ ಪಾರ್ಟಿಗಳೊಂದಿಗೆ ಸಂಪರ್ಕ ಮಾಡ್ತಿದ್ದೀವಿ ಅಂತ ಭಾರತ ಸರ್ಕಾರದ ಮೂಲಗಳು ಹೇಳಿವೆ ಅಂತ ರಾಯ್ಟರ್ಸ್ ಉಲ್ಲೇಖ ಮಾಡಿದೆ. ಇನ್ನು ಇದೇ ಇಂಟರ್ವ್ಯೂನಲ್ಲಿ ಪಾಕಿಸ್ತಾನ ಜೊತೆಗೆ ಜಮಾತ್ಗಿರೋ ಕ್ಲೋಸ್ನೆಸ್ ಬಗ್ಗೆ ಪ್ರಶ್ನಿಸಲಾಗಿತ್ತು. ಅದಕ್ಕೆ ರೆಹಮಾನ್ ಉತ್ತರಿಸಿ, ನಾವು ಎಲ್ಲರೊಂದಿಗೂ ಬ್ಯಾಲೆನ್ಸ್ಡ್ ರಿಲೇಷನ್ಸ್ ಅನ್ನ ಹೊಂದಿದ್ದೇವೆ. ಯಾವುದೇ ಒಂದು ರಾಷ್ಟ್ರದ ಕಡೆಗೆ ವಾಲಕ್ ನಮಗೆ ಇಷ್ಟ ಇಲ್ಲ, ಎಲ್ಲರನ್ನ ಗೌರವಿಸ್ತೇವೆ, ಎಲ್ಲ ರಾಷ್ಟ್ರಗಳೊಂದಿಗೆ ಒಳ್ಳೆ ಸಂಬಂಧ ಬಯಸ್ತೇವೆ ಅಂತ ಡಿಪ್ಲೊಮ್ಯಾಟಿಕ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇನ್ನು ಇರಾನ್ನಲ್ಲಿ ಭಾರೀ ದಂಗೆ, ಬೆಲೆ ಏರಿಕೆ, ಖಾಮಿನೈ ಆಡಳಿತದಿಂದ ಬೇಸತ್ತಿರೋ ಜನ ಇರಾನ್ ಸರ್ಕಾರದ ವಿರುದ್ಧ, ಖಾಮಿನೈಗಳ ಧಾರ್ಮಿಕ ಆಡಳಿತದ ವಿರುದ್ಧ ಪ್ರತಿಭಟನೆ ಮಾಡ್ತಿದ್ದಾರೆ. ಫಸಾ ಅನ್ನೋ ನಗರದಲ್ಲಿರೋ ಗವರ್ನರ್ ಬಿಲ್ಡಿಂಗ್ ಮೇಲೆ ದಾಳಿ ಮಾಡಿ ಸೀಸ್ ಮಾಡಿದ್ದಾರೆ. ಪ್ರತಿಭಟನಾಕಾರರ ಆಕ್ರೋಶವನ್ನ ತಡೆಯಲಿಕ್ಕಾಗದೆ ಇರಾನ್ನ ಸೇನೆ ಹಿಂದಕ್ಕೆ ಓಡಿದೆ. ಇದರ ಬೆನ್ನಲ್ಲೇ ಪ್ರತಿಭಟನಾಕಾರರು ಗವರ್ನರ್ ಕಚೇರಿಯ ಬಾಗಿಲು ಮತ್ತು ಕಿಟಕಿ ಗಾಜುಗಳನ್ನ ಪುಡಿ ಮಾಡಿದ್ದಾರೆ. ಇಷ್ಟೆಲ್ಲ ಆದ್ಮೇಲೆ ಪೊಲೀಸರು ಮುಂದೆ ಬಂದು ಕೆಲವರನ್ನ ಅರೆಸ್ಟ್ ಮಾಡಿದ್ದಾರೆ. ಈ ವೇಳೆ 3 ಪೊಲೀಸರು ಗಾಯಗೊಂಡಿದ್ದಾರೆ. ಇರಾನ್ ಸರ್ಕಾರ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದೆ. ಡ್ಯಾಮೇಜ್ ಆಗಿರೋದು ಹೌದು, ಅಂಥದ್ದೇನು ದೊಡ್ಡದಂಗೆ ಆಗಿಲ್ಲ, ಎಲ್ಲ ಕಂಟ್ರೋಲ್ನಲ್ಲಿದೆ ಅಂತ ಹೇಳಿದ್ದಾರೆ. ಈ ಪ್ರತಿಭಟನಾಕಾರರನ್ನ ಹತ್ಯೆ ಮಾಡಲಾಗಿದೆ ಅನ್ನೋ ಏನು ಸುದ್ದಿ ಹರಿದಾಡ್ತಿದೆ, ಅದೆಲ್ಲ ಸುಳ್ಳು, ಆ ಥರ ನಾವು ಮಾಡಿಲ್ಲ ಅಂತ ಹೇಳಿದೆ ಸರ್ಕಾರ. ಇನ್ನು ಇಸ್ರೇಲ್ನ ಮೊಸಾದ್ ಗುಪ್ತಚರ ಏಜೆನ್ಸಿ ಕೂಡ ಆಕ್ಟಿವ್ ಆಗಿದೆ. ಇರಾನ್ ಜನರಿಗೆ ಆನ್ಲೈನ್ ಮೂಲಕ ಇನ್ನೂ ಜೋರಾಗಿ, ಇನ್ನೂ ಗಲಾಟೆ ಮಾಡಿ, ಪ್ರತಿಭಟನೆ ಮಾಡಿ, ಬಿಡಬೇಡಿ, ಹೊಡೀರಿ ಅಂತ ಹೇಳಿ ಎನ್ಕರೇಜ್ ಮಾಡ್ತಿದೆ ಅಂತ ಮಿಡಲ್ ಈಸ್ಟ್ ಮೀಡಿಯಾಗಳು ರಿಪೋರ್ಟ್ ಮಾಡಿವೆ. ರುಚಿಗೆ ಬಿಸ್ತಿದ್ದಾರೆ, ಇರಾನ್ ಜನರನ್ನ ಬೆಂಕಿಗೆ ತುಪ್ಪ ಹಾಕ್ತಿದ್ದಾರೆ ಅಂತ. ಏನು ಈ ದಂಗೆಗೆ ಇರಾನ್ ಅಧ್ಯಕ್ಷ ಮಸೂದ್ ಪೆಜೆಶ್ಕಿಯಾನ್ ರಿಯಾಕ್ಟ್ ಮಾಡಿದ್ದಾರೆ. ಶತ್ರುಗಳು ಮಾಡ್ತಿರೋ ಕೆಲಸ ಅಂದಿದ್ದಾರೆ. ಎಕನಾಮಿಕ್ ಪ್ರೆಷರ್ ಹಾಕಿ ನಮ್ಮನ್ನ ಬಗ್ಸೋಕ್ ನೋಡ್ತಿದ್ದಾರೆ, ನಾವೆಲ್ಲ ಒಂದಾಗಿದ್ದನ್ನ ಫೇಸ್ ಮಾಡೋಣ ಬನ್ನಿ ಅಂತ ಜನರನ್ನ ಕಾಮ್ ಡೌನ್ ಮಾಡೋ ಪ್ರಯತ್ನ ಪಟ್ಟಿದ್ದಾರೆ. ಹಾಗೆ ಸ್ಫೋಟಕ, ಫೈಟರ್ ಜೆಟ್ ಮತ್ತು ಮಿಸೈಲ್ ನಿಂದ ನಮ್ಮ ರಾಷ್ಟ್ರವನ್ನು ಆಕ್ರಮಿಸಿಕೊಳ್ಳೋಕೆ ಸಾಧ್ಯನೇ ಇಲ್ಲ. ನಮ್ಮ ಜನರೆಲ್ಲ ಒಟ್ಟಾದ್ರೆ ಅವ್ರು ಏನೇ ಮಾಡಿದ್ರು ಪ್ರಯೋಜನ ಇಲ್ಲ, ಇರಾನ್ ಮಂಡಿ ಇವರಲ್ಲ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಇನ್ನೊಂದ್ ಕಡೆ ಇತ್ತೀಚೆಗಷ್ಟೇ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇರಾನ್ಗೆ ದೊಡ್ಡ ವಾರ್ನಿಂಗ್ ಕೊಟ್ಟರು. ಇರಾನ್ ಏನಾದ್ರೂ ಮತ್ತೆ ತಮ್ಮ ನ್ಯೂಕ್ಲಿಯರ್ ವೆಪನ್ ಅಥವಾ ಮಿಸೈಲ್ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದ್ರೆ ಸರಿ ಇರಲ್ಲ, ಮತ್ತೆ ಎದ್ದು ಆಗಬಾರದು, ಹಾಗೆ ಹೊಡಿತೀವಿ ಅಂತ ಹೇಳಿದ್ರು. ಇದಕ್ಕೂ ಪೆಜೆಶ್ಕಿಯಾನ್ ರಿಯಾಕ್ಟ್ ಮಾಡಿ, ನಮ್ಮ ಮೇಲೆ ಯಾರಾದ್ರೂ ದಾಳಿ ಮಾಡಿದ್ರೆ ನಾವು ಕೊಡೋ ರೆಸ್ಪಾನ್ಸ್ ಬಹಳ ಕೆಟ್ಟದಾಗಿರುತ್ತೆ ಅಂತ ಹೇಳಿದ್ದಾರೆ. ಇನ್ನು ಇರಾನ್ ಸುಪ್ರೀಂ ಲೀಡರ್ ಆಯತುಲ್ಲಾ ಅಲಿ ಖಾಮಿನೈರ ಅಡ್ವೈಸರ್ ಕೂಡ ನಮ್ಮ ತಂಟೆಗೆ ಬಂದ್ರೆ ಊಹಿಸಿಕೊಳ್ಳೋಕಾಗದಂತ ಹೊಡೆದ ಕೊಡ್ತೀವಿ ಅನ್ನೋ ಎಚ್ಚರಿಕೆ ಕೊಟ್ಟಿದ್ದಾರೆ. ಇನ್ನು ಪಾಕಿಸ್ತಾನದ ಆಸಿಮ್ ಮುನೀರಾ ಪಾಕಿಸ್ತಾನದ ಸುಪ್ರೀಂ ಮಿಲಿಟರಿ ಲೀಡರ್ CDF ಭಾರತದ ಮೇಲೆ ಮತ್ತೆ ಗಂಭೀರ ಆರೋಪ ಮಾಡಿದ್ದಾನೆ. ರಾವಲ್ಪಿಂಡಿಯಲ್ಲಿರೋ ಸೇನಾ ಹೆಡ್ ಕ್ವಾರ್ಟರ್ನಲ್ಲಿ ಇವೆಂಟ್ ಉದ್ದೇಶಿಸಿ ಮಾತನಾಡಿ, ಭಾರತ ಪ್ರಾಯೋಜಿತ ಉಗ್ರರು, ಭಾರತ ಪ್ರಾಯೋಜಿತ ಅಂತೆ ಬಲೂಚಿಸ್ತಾನ್ನಲ್ಲಿ ಹಿಂಸಾಚಾರಕ್ಕೆ ಉತ್ತೇಜನ ಕೊಡ್ತಿದ್ದಾರೆ, ಬಲೂಚಿಸ್ತಾನ್ ಡೆವಲಪ್ ಆಗೋಕೆ ಬಿಡ್ತಿಲ್ಲ ಅಂತ ಹೇಳಿದ್ದಾನೆ. ಇದೇ ವೇಳೆ ಮತ್ತೆ ಭಾರತಕ್ಕೆ ಧಮಕಿ ಹಾಕಿದ್ದಾನೆ. ಪಾಕ್ನ ಸಮಗ್ರತೆಗೆ ಧಕ್ಕೆ ತಂದ್ರೆ ಬಿಡಲ್ಲ, ತೀಕ್ಷ್ಣ ಪ್ರತಿಕಾರ ಹೇಳ್ತೀವಿ ಅಂದಿದ್ದಾನೆ. ಅದು ಡೈರೆಕ್ಟ್ ಆಗಿರ್ಲಿ, ಇಂಡೈರೆಕ್ಟ್ ಆಗಿರ್ಲಿ, ನಾವು ಪ್ರತಿಕಾರ ಹೇಳ್ತೀವಿ ಅಂತ ಹೇಳಿದ್ದಾನೆ. ಭಾರತ ಜಗತ್ತಿನ 4ನೇ ಅತಿ ದೊಡ್ಡ ಆರ್ಥಿಕತೆ ಆಗ ಹೋಗಿದೆ. ಈಗ ನಮ್ಮ ಎಕಾನಮಿ ಸೈಜ್ ಬರೋಬ್ಬರಿ $4.18 ಟ್ರಿಲಿಯನ್ ಆಗಿದೆ ಅಂತ ಇತ್ತೀಚೆಗಷ್ಟೇ ಸರ್ಕಾರ ಅನೌನ್ಸ್ ಮಾಡಿತ್ತು. ಇದೀಗ ಚೀನಾ ಇದಕ್ಕೆ ಹರ್ಷ ವ್ಯಕ್ತಪಡಿಸಿದೆ. ಭಾರತದ ಈ ಏಳಿಗೆ ನಿಜಕ್ಕೂ ಗ್ರೇಟ್, ಇತಿಹಾಸದಿಂದ ಪಾಠ ಕಲಿತು ಭವಿಷ್ಯದ ಜವಾಬ್ದಾರಿ ತಗೊಂಡ್ರೆ ಎಂತ ಸ್ಟ್ರೆಂತ್ ಬರುತ್ತೆ ಅನ್ನೋದಕ್ಕೆ ಭಾರತ ಸಾಕ್ಷಿ ಅಂತ ಭಾರತದಲ್ಲಿರೋ ಚೀನಾ ರಾಯಭಾರಿ ಅವರ ವಕ್ತಾರೆ ಯು ಜಿಂಗ್ ಹೇಳಿದ್ದಾರೆ. ಹಾಗೆ ಒಂದು ಫೋಟೋವನ್ನ ಕೂಡ ಹಾಕಿದ್ರಲ್ಲಿ ಜಪಾನ್ ಅನ್ನ ಕೆಡವಿ ಭಾರತ ಮುಂದಕ್ಕೆ ಹೋಗ್ತಿರೋದನ್ನ ತೋರಿಸಿದ್ದಾರೆ. ಇನ್ನು ಚೀನಾ ಅಧ್ಯಕ್ಷ ಶಿ ಜಿನ್ಪಿಂಗ್ ಹೊಸ ವರ್ಷದ ಸಂದೇಶದಲ್ಲಿ ತೈವಾನ್ ಬಗ್ಗೆ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ತೈವಾನ್ ಅನ್ನ ನಮ್ಮ ಮಾತೃಭೂಮಿ ಚೀನಾ ಜೊತೆಗೆ ಸೇರಿಸಿಕೊಳ್ಳೋದು ಅನಿವಾರ್ಯ ಮತ್ತು ಅದನ್ನ ಯಾರಿಂದಲೂ ತಡೆಯೋಕೆ ಆಗಲ್ಲ, ಇದು ಕಾಲದ ನಿಯಮ ಅಂತ ವಾರ್ನಿಂಗ್ ಕೊಟ್ಟಿದ್ದಾರೆ. ಇನ್ನು ಅಗೇನ್ ಮುಂದುವರಿಸಿದ್ದಾರೆ ಅಮೆರಿಕನ್ಸ್, ಮಾದಕ ವಸ್ತು ಸಾಗಿಸ್ತಿದ್ದಾರೆ ಅಂತ ಹೇಳಿ ಪೆಸಿಫಿಕ್ ಸಮುದ್ರದಲ್ಲಿ ದಾಳಿ ಮಾಡಿ ಸುಮಾರು 5 ಬೋಟ್ಗಳ ಮೇಲೆ ದಾಳಿ ಮಾಡಿ 8 ಜನರನ್ನ ಹತ್ಯೆ ಮಾಡಿದ್ದಾರೆ. ಇನ್ನು ಅಮೆರಿಕದಲ್ಲಿ ನ್ಯೂಯಾರ್ಕ್ ಸಿಟಿಯ ಹೊಸ ಮೇಯರ್ ಆಗಿ ಜೋಹರನ್ ಮಮ್ದಾನಿ ಈಗ ಅಧಿಕಾರ ಸ್ವೀಕಾರ ಮಾಡಿದ್ದಾರೆ. ನ್ಯೂಯಾರ್ಕ್ ಸಿಟಿ ಇತಿಹಾಸದಲ್ಲೇ ಇದೇ ಮೊದಲ ಬಾರಿಗೆ ಒಬ್ಬ ಮುಸ್ಲಿಂ ಮೇಯರ್ ಆಗಿ ಆಯ್ಕೆಯಾದಂತಾಗಿದೆ. ಅಷ್ಟು ಮಾತ್ರ ಅಲ್ಲ, ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ಅಮೆರಿಕದ ಮೇಯರ್ ಒಬ್ಬರು ಕುರಾನ್ ಮೇಲೆ ಕೈ ಇಟ್ಟು ಪ್ರಮಾಣ ವಚನ ಸ್ವೀಕಾರ ಮಾಡಿದಂತೂ ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಥ್ಯಾಂಕ್ ಯು ಸೋ ಮಚ್. ಆಗಲೇ ಹೇಳಿದ ಮಸ್ಮಗ ಪ್ರೀಮಿಯಂ ಮೆಂಬರ್ಶಿಪ್ ಅನ್ನ ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ನೀವು ಕೂಡ ಸೇರ್ಬೋದು. ಆಮೇಲೆ ಎಲ್ಲ ಮೆಂಬರ್ ಓನ್ಲಿ ಕಾಂಟೆಂಟ್, ಅದು ಸ್ಪೆಷಲ್ ಕಾಂಟೆಂಟ್ ಆಗಿರ್ಬೋದು ಅಥವಾ ಇಡೀ ವಾರದ ಸಮಗ್ರ ಬಿಸ್ನೆಸ್ ಮತ್ತು ಸ್ಟಾಕ್ ಮಾರ್ಕೆಟ್ ಅಪ್ಡೇಟ್ ಕೊಡೋ ಹೈ ಕ್ವಾಲಿಟಿ ವೀಕ್ಲಿ ಬಿಸ್ನೆಸ್ ಆಗಿರ್ಬೋದು ಅಥವಾ ಕರೆಂಟ್ ಪವರ್ ಪ್ರೋಗ್ರಾಮ್ಸ್ ಆಗಿರ್ಬೋದು, ನೀವು ಕೂಡ ನೋಡೋಕೆ ಶುರು ಮಾಡ್ಬೋದು. ಆಸಕ್ತರು ಚೆಕ್ ಮಾಡಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.